ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಡಲ್ ಆಗಿರ್ತಾರೆ, ಯಾವಾಗಲೂ ಆ್ಯಕ್ಟಿವ್ ಆಗಿರೋಲ್ಲ, ಮತ್ತು ಡಿಪ್ರೆಷನ್ಗೆ ಹೋಗೋದು, ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಇರ್ತದೆ, ನಾನು ಮಾಡೇ ಮಾಡ್ತೀನಿ ಅನ್ನೋದು ಆ ಒಂದು ಅರ್ಜು ಝೀಲ್ ಕಮ್ಮಿ ಇರ್ತದೆ. ಕಣ್ಣಿನ ದೋಷದಿಂದ ಇವೆಲ್ಲ ಸೈಡ್ ಎಫೆಕ್ಟ್ ಅಂತ ನೆನ್ನೆ ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂಥ ಮುದ್ರಾಮಂತ ತಂತ್ರನ ನಾನು ಹೇಳಿಕೊಟ್ಟಿದ್ದೆ. ಇವತ್ತು ಬೆಚ್ಚಿ ಬೀಳ್ತಾರೆ, ಕೆಲವರು ಓದ್ತಾ ಇರ್ಬೇಕಾದ್ರೆ ಸಡನ್ನಾಗಿ ಹಿಂಗೆ ಅಂದ್ಬಿಡ್ತಾರೆ, ಜರ್ಕ್ ಅಂದ್ಬಿಡ್ತಾರೆ. ಕೆಲವರು ಬರಿತಾ ಇರ್ತಾರೆ, ಹಿಂಗೆ ಅಂದ್ಬಿಡ್ತಾರೆ. ಆಗ ಬರವಣಿಗೆನೂ ಮಿಸ್ ಆಯಿತು. ಒಂದೇ ಒಂದು ಅರ್ಧ ಸೆಕೆಂಡಲ್ಲಿ ಬಾಡಿ ಜರ್ಕು. ಇದು ವಿದ್ಯಾರ್ಥಿಗಳಲ್ಲಿ ತುಂಬ ಜಾಸ್ತಿ ಆಗ್ತಿದೆ ಇವತ್ತು. ಇನ್ನೊಂದು, ಮಲಗಿರ್ತಾರೆ, ಯಾವುದೋ ಮೂಮೆಂಟಲ್ಲಿ ಹಿಂಗೆ ಅಂದ್ಬಿಡ್ತಾರೆ, ಕೈ ಕಾಲೆಲ್ಲ ಸಡನ್ನಾಗಿ ಶೇಕ್ ಆಗಿಬಿಡ್ತದೆ. ಪಕ್ಕದವ್ರಿಗೆ ನೋಡೋರಿಗೆಲ್ಲ ಗಾಬರಿ. ಆಮೇಲೆ ಅವರೇ ನಾರ್ಮಲ್ ಆಗಿಬಿಡ್ತಾರೆ, ಎಬ್ಬಿಸೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಕೆಲವರು ಮಾತಾಡ್ತಿರ್ತಾರೆ, ಮಾತಾಡ್ತಿದ್ದಗೆ ಹಿಂಗೆ ಅಂದ್ಬಿಡ್ತಾರೆ. ಹಿಂಗೆ ಅಂದ ತಕ್ಷಣವೇ ಎದುಗಿದ್ದವ್ರಿಗೆ ಭಯ ಆಗಿಬಿಡ್ತದೆ. ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ, ಕೂತ್ಕೊಂಡು ಮೀಟಿಂಗ್ನಲ್ಲಿ ಎಲ್ಲ ಎದುರಿಗೆ ಮಾತಾಡ್ತಿರ್ಬೇಕಾದ್ರೆ ಇದಕ್ಕಿದ್ದಾಗುತ್ತೆ. ಅದಕ್ಕೆ ಕೆಲವರು ಬಿಗ್ಗೆಗೆ ಹಿಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ ಚೇರ್ನ ಅಥವಾ ಇನ್ನೇನಾದ್ರೂ. ಆಗ ಅವ್ರಿಗೆ ಇಲ್ಲೆಲ್ಲ ಆ ಮೂಮೆಂಟಲ್ಲಿ ಆ ಜರ್ಕ್ ಬಂದ ತಕ್ಷಣ ಸ್ವಲ್ಪ ಎಳ್ತಾ, ಅದು ಅದೇನು ದೊಡ್ಡ ಇಶ್ಯೂ ಅಲ್ಲ, ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ಇಲ್ಲೆಲ್ಲ ಎಳ್ತಾ ಬಂದುಬಿಡುತ್ತದೆ. ಇದು ಒಂದು ಪ್ರಾಬ್ಲಮ್ಮು. ಕೆಲವರು ತೊದಲಿಸ್ಕೊಳ್ತಾರೆ, ಮಾತಾಡ್ತಿರ್ಬೇಕಾರೆ ಚೆನ್ನಾಗಿ ಮಾತಾಡ್ತಿರ್ತಾರೆ. ಲಕ್ಷ್ಮೀ ಶ್ರೀನಿವಾಸ್, ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ಹೇಗಿದ್ದೀರಾ, ಮತ್ತೇನು ಸಮಾಚಾರ, ನೋಡಿ ಮಾತಾಡ್ತಿದ್ವಾಗ ಎಲ್ಲೋ ಒಂದು ಕಡೆ ತೊದಲು. ಅವ್ರಿಗೆ ಪೂರ್ತಿ ತೊದಲಿಲ್ಲ, ಅವ್ರು ಪೂರ್ತಿ ತೊದಲು ಮಾತಾಡಲ್ಲ. ಬೆಳಗ್ಗೆಯಿಂದ ಸಂಜೆ ಮಾತಾಡಿದ್ರೆ ತೊದಲಿಲ್ಲ, ಬಟ್ ಯಾವುದೋ ಒಂದು ಮೂಮೆಂಟಲ್ಲಿ ತೊದಲು ಬಂದುಬಿಡುತ್ತೆ. ಮಾತಾಡ್ತಿದ್ದೆ, ಲಕ್ಷ್ಮೀ ಶ್ರೀನಿವಾಸ್ ಚೆನ್ನಾಗಿದ್ದೀರಾ, ಹೇಗಿದ್ದೀರಿ, ಯಾವಾಗ ಬಂದ್ರಿ, ಇಷ್ಟೇ. ಅರ್ಧ ಸೆಕೆಂಡಲ್ಲಿ ತೊದಲಿಸ್ಬಿಡ್ತಾರೆ. ಅರ್ಧ ಸೆಕೆಂಡಲ್ಲಿ ಮೈ ಜರ್ಕ್ ಬಂದುಬಿಡ್ತದೆ ಕೆಲವರಿಗೆ. ಬರೀವಾಗ ಟಿ ವಿ ನೋಡುವಾಗ, ಡ್ರೈವ್ ಮಾಡುವಾಗ ಬಂದುಬಿಟ್ರೆ ಇನ್ನೂ ದೊಡ್ಡ ಪ್ರಾಬ್ಲಮ್ಮು. ಡ್ರೈವ್ ಮಾಡುವಾಗ ಒಟ್ಟು ಹಂಗೆ ಸ್ಟೇರಿಂಗ್ ಇಟ್ಕೊಂಡಿಟ್ಟಿರ್ತಾರೆ, ಸರಿ ಹೋಗ್ಬಿಡ್ತಾರೆ. ಅಂದರೆ ಇದು ಆ ಜರ್ಕು, ಆ ತೊದಲು ಕಂಟಿನ್ಯೂಸ್ ಆಗಿರೋದಿಲ್ಲ, ಯಾವುದೋ ಒಂದು ಮೂಮೆಂಟೇ ಬರುತ್ತೆ. ಇದು ಜಾಸ್ತಿ ಇವತ್ತಿನ ದಿವಸ. ಮೂರನೇದು, ಊಟ ಮಾಡ್ತಿರ್ಬೇಕಾದ್ರೆ, ಟೀ ಕಾಫಿ ಕುಡಿಬೇಕಾದ್ರೆ, ನೀರು ಕುಡಿಬೇಕಾದ್ರೆ ಅವ್ರಿಗೆ ಸಡನ್ನಾಗಿ ಬಿಕ್ಕಳಿಕೆ ಬಂದುಬಿಡುತ್ತೆ. ತೊದಲು, ಬಿಕ್ಕಳಿಕೆ, ಮೈಯಲ್ಲಿ ಜರ್ಕ್, ಶೇಕ್. ಇದೊಂದು ಜಗತ್ತಿನಲ್ಲಿ ಇದ್ದಾರೆ, ಈ ಥರದವರು ಸಫರ್ ಬರ್ತಿದ್ದಾರೆ. ಬಟ್ ಅದೇ ದೊಡ್ಡ ಕಾಯಿಲೆ ಅಲ್ಲ, ಅದಕ್ಕೆ ಮೆಡಿಸಿನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಬೈಯಲ್ಲಿ ಅಲ್ಲಾಡೋಕ್ಕೆ ಮೆಡಿಸಿನ್ ಕೊಡೋಕ್ಕಾಗತ್ತಾ? ತೊದಲಿಸ್ಕೊಂಡು ಮಾತಾಡಲಿಕ್ಕೆ ಮೆಡಿಸಿನ್ ಕೊಡೋಕ್ಕಾಗತ್ತಾ? ಬಿಕ್ಕಳಿಕೆ ಬಂದುಬಿಡುತ್ತೆ, ಅವರೇ ಸರಿ ಹೋಗ್ಬಿಡ್ತಾರೆ, ಅರ್ಧ ಸೆಕೆಂಡ್ ಸರಿ ಹೋಗ್ಬಿಡ್ತಾರೆ. ಆಮೇಲೆ ರಾತ್ರಿ ಹೊತ್ತು ಮಲಗಿರ್ತಾರೆ, ಪಠಾರ್ ಅಂತ ಎತ್ತೋದು ಕಾಲನ್ನ ತಲೆ ಮೇಲೆ ಪಕ್ಕದಲ್ಲಿ ಹಾಕ್ಬಿಡ್ತಾರೆ, ತಲೆ ಮೇಲೋ ಮೈ ಮೇಲೋ. ನೋಡಿ, ಇವೆಲ್ಲ ಸೆಕೆಂಡ್ಸಲ್ಲಿ ಆಗ್ತಾ ಇರೋದು. ಒಬ್ಬ ಗಂಡ ಹೆಂಡತಿ ಮಲಗಿದ್ದಾರೆ, ಮಧ್ಯರಾತ್ರಿ 12 ಗಂಟೆ. ಏನು ಗಂಡ ಎತ್ತಿ ಬಲಗಾಲ ತೆಗೆದು ಹೆಂಡತಿ ಮೇಲೆ ಭಟ್ ಅಂತ ಹಾಕ್ಬಿಡ್ತಾನೆ. ಅವ್ರಿಗೆ ಅಲೇ ಗಾಬರಿ ಆಗುತ್ತೆ, ಏನು ಬಿತ್ತಪ್ಪ ಮೈ ಮೇಲೆ ಅಂತ. ಎದ್ದು ನೋಡಿದಾಗ ಗಂಡನ ಕಾಲಲ್ಲಿದೆ. ಕಾಲು ಎತ್ತು ಒದ್ದು ಬಿಡೋದು. ಮಲಗಿರ್ತಾರೆ, ನಿದ್ದೆ ಮಾಡ್ತಿರ್ತಾರೆ, ಸಡನ್ನ ಮಂಚದಿಂದ ಬಿದ್ದುಬಿಡ್ತಾರೆ. ಏನೂ ಆಗಿಲ್ಲ ಅವ್ರಿಗೆ, ಬಿದ್ದರು, ಎಷ್ಟಾಯ್ತು ಮತ್ತೆ ಹೋಗಿ ಮಲ್ಕೋತಾರೆ, ಬಿದ್ದುಬಿಟ್ನಲ್ಲ ಅಂತ. ಸಡನ್ನ ಮಂಚಿದ್ದು ಕೆಳಬಿದ್ದು ಸೋಫಾ ಮೇಲೆ ಮಲಗಿರ್ತಾರೆ, ಬಿದ್ದುಬಿಡ್ತಾರೆ. ಕೂತ್ಕೊಂಡೇ ಇರ್ತಾರೆ, ನಿದ್ದೆ ಮಾಡ್ತಿರ್ತಾರೆ.
ಬಸ್ಸಲ್ಲಿ ಟ್ರೈನಲ್ಲಿ ಅಂತ ಹಂಗೆ ಮುಂದೆ ಬಿದ್ದುಬಿಡ್ತಾರೆ. ಏನಾರು ಬೇರೆ ಇತ್ತು ಅಂದರೆ ಮುಖ ಹೊಡೆದೋಗುತ್ತೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ, ನನಗೆ ಜರ್ಕ್ ಬರ್ತಿದೆ, ತೊದಲು ಬರ್ತಿದೆ, ಬಿಕ್ಲಿಕ್ಕೆ ಬರ್ತಿದೆ. ನಿಂತ್ಕೊಂಡಲ್ಲಿ ಪಟ್ಟಂತ ಕೈ ಹಿಂಗೆ ಎಸ್ಬಿಡೋದು ಮಲಗಿದಾಗ. ಅದೇನು ಎಸಿದ್ರೆ ಏನು ಸುಮ್ಮನೆ ಇರ್ತಾರಾ? ಹಿಂಗೆ ಪಕ್ಕದಲ್ಲಿ ಎಂಟಿ ಮಲಗಿರ್ತಾಳೆ, ಪಟ್ಟಂತೆ ಕೈ ಬಿಸ್ಬಿಡ್ತಾನೆ. ಆ ಎಂಟಿ ಕಿವಿ ಮುಖ ಕೆನ್ನೆ ಎಲ್ಲ ಪಟ್ಟಂತ ಏಟಾಗುತ್ತೆ. ಇದು ಗಂಡಸ್ರಿಗೆ ಒಬ್ರಿಗೆಲ್ಲ, ಹೆಂಗಸ್ರಿಗೂ ಈ ಥರ ಇದೆ. ಅದೇ ಪಕ್ಕದಲ್ಲಿ ಮಲ್ಕೊಳ್ಳೋಕೆ ಭಯ. ಓದುವಾಗ, ಬರೆಯುವಾಗ, ನಿದ್ದೆ ಮಾಡುವಾಗ ಜರ್ಕ್ ಬರೋದು, ಬಿಕ್ಲಿಕ್ಕೆ ಬರೋದು. ಇದಕ್ಕಿದ್ದಾಗೆ ಮಾತಾಡ್ತಿರ್ತಾರೆ, ನಗ್ತಿರ್ತಾರೆ, ತಮಾಷೆ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ. ಅದೇನೋ ಇದಕ್ಕಿದ್ದಾಗ ಏನಾಗುತ್ತೆ ಅವ್ರಿಗೆ ಬಿಕ್ಲಿಕ್ಕೆ ಇಲ್ಲ ಜರ್ಕು ಇಲ್ಲ. ಆಮೇಲೆ ಅವ್ರಿಗೆ ಜರ್ಕ್ ಬಂದ ತಕ್ಷಣ ಇದು ಪಿಟ್ಸು ಅಂದ್ಬಿಡ್ತಾರೆ. ಪಿಟ್ಸ್ ಅಲ್ಲ ಇದು. ಜರ್ಕ್ ಬಂದ ತಕ್ಷಣ ಬಿದ್ದು ಬಿಡ್ತಾರೆ, ಬಾಯಲ್ಲಿ ಜೊಲ್ಲು ಬರುತ್ತೆ, ನಾಲಿಗೆ ಈಚೆ ಹಾಕ್ತಾರೆ, ಏನೋ ಇದೆ. ಪಿಟ್ಸಲ್ಲಿ ಹಲವಾರು ರೀತಿ ಪಿಟ್ಸ್ ಇದೆ. ಮೂರ್ಛೆ ರೋಗ ಇದು ಮೂರ್ಛೆ ರೋಗ ಅಲ್ಲ. ಇದಕ್ಕೆ ವರ್ಲ್ಡಲ್ಲಿ ಇದುವತ್ತವರೆಗೂ ಮೆಡಿಸಿನ್ ಕಂಡುಹಿಡಿದಿಲ್ಲ ಈ ಕಾಯಿಲೆಗೆ. ಆಮೇಲೆ ಬಿಸ್ನೆಸ್ ಮಾಡ್ತಾರೆ ನೋಡಿ. ಈ ಯಾವುದಾದ್ರು ಬಿಸ್ನೆಸ್ ಅಂದರೆ, ಉದಾಹರಣೆಗೆ ತರಕಾರಿ ಮಾರೋರು, ಮನೆ ಮುಂದೆ ಬರೋರು, ಎಳ್ನೀರು ಮಾರೋರು, ಈ ಥರದವರು ಬರ್ತಿರ್ಬೇಕಾರೆ ಎಳ್ನೀರು ಕೊಚ್ಕೊಡ್ತಿದ್ದಾಗೆ ಅವ್ರು ಜರ್ಕ್ ಬಂದ ತಕ್ಷಣ ಎಳ್ನೀರು ಆ ಒಳಗಿಂದ ನೀರು ಹಾರುತ್ತೆ, ಆ ಲೆವೆಲ್ಗೆ ಜರ್ಕ್ ಬರುತ್ತೆ. ತರಕಾರಿ ಮಾರಕ್ಕೆ ಕೊಡೋಕ್ಕೆ ಬಂದಾಗ ಬೀಟ್ರೂಟು, ಕ್ಯಾರೆಟು, ಟೊಮೆಟೊ ಏನೋ ನಾವು ತೂಕ ಹಾಕಿ ಕೊಡ್ಬೇಕಾದ್ರೆ ಸಡನ್ನಾಗಿ ಜರ್ಕ್ ಬರುತ್ತೆ. ಆ ಚೀಲ ಬಿದ್ದೋಗುತ್ತೆ, ಎಲ್ಲ ಕೆಳಗೆ ಬಿದ್ದೋಗುತ್ತೆ. ತಕ್ಕಡಿ ಬಿದ್ದೋಗ್ಬೋದು. ಅಥವಾ ಚೀಲಕ್ಕೆ ಹಾಕಿರ್ತಾರೆ ಬೀನ್ಸ್, ಟೊಮೆಟೊ, ಆಲೂಗಡ್ಡೆ ಏನೋ ಒಂದು ಹಾಕಿರ್ತಾನೆ, ಜರ್ಕ್ ಅಂತ ಬಂದ ತಕ್ಷಣ ಕೆಳಗೆ ಬಿದ್ದೋಗುತ್ತೆ. ಈ ಥರದ್ದು ದೋಷ ಸುಮಾರು ಜನಕ್ಕಿದೆ. ಈ ಥರದ್ದು ಯಾವುದೋ ಒಂದು ಹುಡುಗಿ ತನ್ನ ಗಂಡಂಗೆ ಇತ್ತಂತಿತ್ತು. ನನ್ನ ಗಂಡ ಇದ್ದಕ್ಕಿದ್ದಾಗೆ ಯಾಕೆ ತೊಲಿಸ್ತಾನೆ, ಸಡನ್ನಾಗಿ ಜರ್ಕ್ ಬರ್ತದಲ್ಲ, ಏನು ಪ್ರಾಬ್ಲಮ್ ಇರ್ಬೋದು ಅಂಥೇಳಿ ತುಂಬ ಯೋಚನೆ ಮಾಡಿ ಎಲ್ಲ ಮಾಡಿದಾಗ ಅವನಿಗೆ ಜಾಸ್ತಿ ಜರ್ಕ್ ಬರೋದು, ಆಗಾಗ ತೊದಲು ಬರೋದಲ್ಲಿ ನೋಡಿ ನನಗೆ ಮೋಸ ಮಾಡಿ ಮದುವೆ ಮಾಡ್ಕೊಂಬಿಟ್ಟ. ಇದೊಂದು ವಿಚಾರಕ್ಕೆ ಡೈವರ್ಸ್ ತೊಗೊಂಡಿದ್ದಾಳೆ ಆ ಹುಡುಗಿ. ನನಗಿಂಥ ಗಂಡನೇ ಬೇಡ, ಈ ರೋಗ ನನಗೂಡೋ ಮಕ್ಳಿಗೆ ಬಂದುಬಿಟ್ರೆ ತೊದಲೋದು, ಜರ್ಕ್ ಬರೋದು, ಆಮೇಲೆ ರಾತ್ರಿ ಹೊತ್ತಿದ್ದಾಗ ಎತ್ತು ಕಾಲು ಮೇಲೆ ಹಾಕ್ಬಿಡೋದು, ಇನ್ನೊಬ್ಬರ ಮೇಲೆ ಹಿಂಗೆ ಮಲಗಿರ್ತಾರೆ, ದಡ್ಡಂತ ಇಲ್ಲಿ ಕೈ ಹಾಕಿದಾಗ ಪಾಪ ಅವ್ರಿಗೆ ಏನಾಗಬಾರ್ದು, ಪೆಟ್ಟಾಗಬಾರ್ದಾ, ಸಿಕ್ಕಾಪಟ್ಟೆ ನೋವಾಗತ್ತೆ. ಈ ಥರ ದೋಷ ಯಾರ್ಯಾರಿಗಿದೆ ಅಂದರೆ ಜಗತ್ತಲ್ಲಿ ಜಾಸ್ತಿ ಕಾಣ್ತಾ ಇದೆ ಇತ್ತೀಚೆಗೆ. ಇದರಿಂದ ಎಷ್ಟೋ ಜನಕ್ಕೆ ಡೈವರ್ಸ್ ಆಗ್ತಿದೆ ಗಂಡ ಹೆಂಡರಲ್ಲಿ. ಎಷ್ಟೋ ಜನಕ್ಕೆ ವ್ಯವಹಾರದಲ್ಲಿ ಮಾಡ್ಲಿಕ್ಕೆ ನಾಚಿಕೆ, ಸಂಕೋಚ, ಇದೆಲ್ಲ ಮಾಡಿದಾಗ ಏನು ಅನ್ಕೋತಾರೋ ಅಂತ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಕೀಳಿರಿಮೆ, ಈ ಥರದ್ದೆಲ್ಲ ದೋಷಕ್ಕೆ ಇವತ್ತು ಮೆಡಿಷನ್ನೇ ಕಂಡುಹಿಡ್ದಿಲ್ಲ. ಆದರೆ ನಮ್ಮ ಋಷಿಮುನಿಗಳು ಹಿಂದಿನ ಕಾಲ ಇದಕ್ಕೆ ಮುದ್ರಾಮಂತ ತಂತ್ರ ಕಂಡುಹಿಡ್ದಿದ್ರು. ನಮ್ಮ ಬದುಕಿನಲ್ಲಿ ಕಾರು, ಸೈಟು, ಮನೆ, ವಜ್ರ, ವೈಡೂರ್ಯ, ಒಡವೆ, ಕೋಟಿಗಟ್ಟಲೆ ಆಸ್ತಿ, ಕೋಟಿಗಟ್ಟಲೆ ಹಣ, ದುಡ್ಡು ಎಲ್ಲ ಇದೆ. ಆದರೆ ಈ ಥರ ಕಾಯಿಲೆ ಇದ್ದಾಗ ಕೋಟಿಗಟ್ಟಲೆ ಆಸ್ತಿ ಇದ್ರೇನು, ಒಳ್ಳೆ ರೂಪ ಇದ್ರೇನು, ಇಷ್ಟುದ್ದ ಓದಿದ್ರೇನು, ಜರ್ಕ್ ಬರೋದು, ಬಿಕ್ಳಿಕೆ ಬರೋದು, ತೊದಲು ಮಾತಾಡೋದು, ರಾತ್ರಿ ಹೊತ್ತು ಮಂಚಿಂದ ಸಡನ್ನಾಗಿ ಬಿದ್ದೋಗ್ಬಿಡೋದು, ಮಲಗಿದ್ದಾಗ ಪಕ್ಕದ ಮಲಗಿದ್ದವ್ರ ಮೇಲೆ ಕೈ ಕಾಲು ಹಾಕ್ಬಿಡೋದು, ಇವೆಲ್ಲ ಏನಾಗುತ್ತೆ ಅಂದರೆ ಇದಕ್ಕೆ ಭೂತ ಪ್ರೇತ ಬಾಧೆ ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಭೂತ ಪ್ರೇತ ಬಾಧೆಗಳಿದೆ ಅಂತ. ಇದು ಆ್ಯಕ್ಚುಲಿ ಭೂತ ಪ್ರೇತದ ಬಾಧೆ ಅಲ್ಲ. ಇದು ಶಾಕಿನಿ, ಡಾಕಿನಿ ಅಥವಾ ಮೋಹಿನಿ, ಯೋಗಿನಿ, ಯಕ್ಷಿನಿ, ಶೂಲಿನಿ ಯಾವುದೂ ಅಲ್ಲ. ಅವ್ರದ್ದು ಜಾತಿಯಲ್ಲಿ ಬಾಟ ಮಂತ್ರನೇ ಮಾಡಿಸಿಲ್ಲ. ಮತ್ತು ಬೈ ಬರ್ತ್ ಬಂದಿದೆ ಅವರಿಗಿದು, ಜನ್ಮತಃ ಬಂದಿರೋವಂಥದ್ದು. ಅಂದರೆ ಪೂರ್ವಜನ್ಮದ ದೋಷ. ಪೂರ್ವಜನ್ಮದ ದೋಷ ಏನಕ್ಕೆ ಬಂತು, ಯಾರಿಗೆ ಈ ಥರ ಬಿಕ್ಲಿಕ್ಕೆ ಮಾತಾಡುವಾಗ ಮತ್ತು ಈ ಥರ ಜರ್ಕ್ ಬರೋದು, ಈ ಥರದ್ದೆಲ್ಲ ಏನಕ್ಕೆ ಬಂದಿದೆ ಅಂತಂದರೆ, ಪೂರ್ವ ಜನ್ಮದಲ್ಲಿ ನಾವು ಯಾರನ್ನಾದರೂ ಚೆನ್ನಾಗಿ ಓಡೋದು, ಬೆದರಿಸಿದ್ರೆ, ಬೆದರಿಸೋದು, ಕಾಯಿಸಿ ಬರೆ ಹಾಕ್ಬಿಡೋದು, ಕೋಲ್ ತೊಗೊಂಡು ಚೆನ್ನಾಗಿ ಹೊಡೆದ್ಬಿಡೋದು, ಇಲ್ಲ ಏನಾದ್ರು ಒಂದು ವೇಷಭೂಷ ಹಾಕಿ ಅವ್ರನ್ನ ಎದುರಿಸಿ ಹುಚ್ಚರಾಗಿ ಮಾಡಿದರೆ. ಒಬ್ಬರು ಯಾರೋ ಸ್ಕೂಲಲ್ಲಿ ಅವ್ರಿಗೆ ಹೊಡೆಯೋದೇ ಹುಚ್ಚು,
ಮಕ್ಕಳು ಹೊಡೆದು ಮಕ್ಳಿಗೆ ಎದುರಿಸಿ ಆ ಮೇಷ್ಟ್ರು ಬಂದು ಮಕ್ಳು ರಿಸರ್ಚ್ ಮಾಡ್ಕೊಂಬಿಡೋರು. ಅವ್ರು ಬರ್ತಾ ಇದ್ರು ಅಂತ ಸಾಕು ಮನೆ ರಿಸರ್ಚ್ ಮಾಡಿಬಿಡೋರು. ಆ ಲೆವೆಲ್ಗೆ ಭಯ, ಭೀತಿ, ಎದುರಿಸೋದು. ನಾನು ಹೇಳೋ ಹುಡುಗನ್ನೇ ಮದುವೆ ಮಾಡ್ಕೋಬೇಕು, ನಾನು ಹೇಳಿರೋ ಹುಡುಗರು ಮದುವೆ ಮಾಡ್ಕೊಳ್ಳಿಲ್ಲ ನನ್ನ ಮಗಳೇ ಅಲ್ಲ, ನೋಡು ವಿಷಯ ಇಟ್ಕೊಂಡಿದ್ದೀನಿ, ನಿನ್ನ ಮುಂದೆ ಕುಡಿದ್ಬಿಡ್ತೀನಿ. ಮಗಳು ಯಾರೋ ಲವ್ ಮಾಡಿಬಿಟ್ಟಿದ್ದಾಳೆ, ಅವ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ. ಅಪ್ಪ ಏನಂತಾನೆ, ನೀನೇನಾದರೂ ಆ ಹುಡುಗನ ಬೇರೆ ಮದುವೆ ಮಾಡಿಕೊಂಡ್ರೆ ಇನ್ಮೇಲೆ ನೀನು ನನ್ನ ಮಗಳಲ್ಲ, ನನ್ನ ಅಪ್ಪನೇ ಇಲ್ಲ, ನೋಡು ನಿನ್ನ ಮುಂದೆನೇ ವಿಷ ರೆಡಿ ಇಟ್ಕೊಂಡು ಕುಡಿದ್ಬಿಡ್ತೀನಿ. ಈ ರೀತಿ ಎದುರಿಸಿ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ಮನಸ್ಸಿನ ಮುಖಾಂತರ, ಬ್ರೈನ್ ಮುಖಾಂತರ ಈ ಥರ ಜರ್ಕ್ಸು, ತೊದಲು, ಬಿಕ್ಕಳಿಕೆ, ಇದಕ್ಕಿದ್ದಾಗ ಹಾಸಿಗೆಯಿಂದ ಮೇಲೆ ಬಿದ್ದು ಮಂಚದ ಕೆಳಗೆ ಬಿದ್ದುಬಿಡ್ತಾರೆ. ಏನೂ ಆಗ್ತಿಲ್ಲ. ಆದರೆ ಇದೊಂದು ಕಾಯಿಲೆ. ರಾತ್ರಿ ಮಲಗಿದಾಗಿದೆ ಪಟ್ಟಂತ ಕಾಲು ಎತ್ತಾಕ್ಬಿಡೋದು, ಹೆಂಡತಿ ಮೇಲೋ ಮಕ್ಕಳ ಮೇಲೋ ಪಕ್ಕದ ಮಲಗಿರೋರ ಮೇಲೆ. ಇದು ಹೆಂಗಸಿಗಿದೆ, ಸ್ನಾನ ಮಾಡ್ತಿರುವಾಗ ಜರ್ಕ್ ಬಂದುಬಿಡ್ತದೆ, ಟಾಯ್ಲೆಟಾಗಿ ಕೂತಾಗ ಜರ್ಕ್ ಬರುತ್ತೆ. ಬಟ್ ಅಲ್ಲಿ ಏನಾದ್ರು ಬಿದ್ದೋದ್ರೆ ತೊಂದರೆ, ಬೀಳಲ್ಲ, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆ ವರ್ಲ್ಡಲ್ಲಿ ಮೆಡಿಷನ್ನೇ ಕಂಡಿಡ್ದಿಲ್ಲ, ಮೆಡಿಷನ್ನೇ ಇಲ್ಲ. ಇದು ಪ್ರಾರಬ್ಧ ಕರ್ಮದಿಂದ ಬಂದಿರೋವಂಥದ್ದು. ಅದಕ್ಕೆ ಪ್ರಾಣಿಗಳಿಗೆ ಇಟ್ಕೊಂಡು ಹೊಡೆಯೋದು, ಎದುರಿಸೋದು, ಮಕ್ಕಳಿಗೆ ಎದುರಿಸಿ ಭಯ ಹುಟ್ಟಿಸಿ ಆ ಮನಸ್ಸು ನೋಯಿಸ್ತಲ್ಲ, ಅದ್ರ ಶಾಪ ಈ ಜನ್ಮದಲ್ಲಿ ಈ ಥರ ಬರುತ್ತೆ. ಜರ್ಕ್ ಬರೋದು ಪಿಡ್ಸಲ್ಲ, ಮೂರ್ಛೆ ರೋಗ ಅಲ್ಲ. ಎರಡನೇದು, ಕೆಲವ್ರಿಗೆ ಈ ಥರ ಯಾವಾಗ ಜರ್ಕ್ ಬರೋದು, ಬಿಕ್ಲಿಕ್ಕೆ ಬರೋದು, ಆಮೇಲೆ ಇದಕ್ಕಿದ್ದಾಗೆ ಯಾರನ್ನಾರು ನೋಡ್ತಿದ್ರೆ, ಬೆಂಕಿ ನೋಡಿದಾಗ, ನೀರು ನೋಡಿದಾಗ, ಅಥವಾ ವಿಪರೀತ ಗಾಬರಿ ಆಗಿರೋ ಸಿಚುವೇಶನ್ ಜಾಗದಲ್ಲಿದ್ದಾಗ ಇದಕ್ಕಿದ್ದಾಗೆ ಜರ್ಕ್ ಬರ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ. ಯಾರೋ ಒಬ್ಬರು ಈ ಥರ ಒಂದು ಫಂಕ್ಷನ್ಗೆ ಹೋಗಿದ್ರು. ಅಲ್ಲಿ ಅವತ್ತು ಎಂಗೇಜ್ಮೆಂಟು, ಒಂದು ಹುಡುಗಿಗೆ ಎಂಗೇಜ್ಮೆಂಟ್ ಆಗ್ತಿದೆ. ಅಲ್ಲಿ ಒಂದು ಹೆಂಗಸು 10 ನಿಮಿಷಕ್ಕೂ ಜರ್ಕ್ ಬರೋದು, ನಿಂತಿದ್ದಾಗ ಜರ್ಕಾಗಿ ಇನ್ನೇನು ಬಿದ್ದೋಗ್ಬಿಡ್ತಾರೆ. ಪಕ್ಕದಲ್ಲಿ ಯಾರೋ ಇಟ್ಕೊಂಬಿಟ್ರು. ಅದು ಯಾಕೆ ಈ ಥರ ನಾನು ಅಬ್ಸರ್ವ್ ಮಾಡಿದೆ. ಆಮೇಲೆ ಅಲ್ಲಿ ಯಾರೋದು, ಮೈಮೇಲೆ ದೇವ್ರು ಬರ್ತಾ ಇದೆ ಅವ್ರಿಗೆ, ಮೈಮೇಲೆ ದೇವ್ರು ಬರ್ತಿದೆ ಅಂತ. ಏನು ಮೈಮೇಲೆ ದೇವ್ರು ಬರುತ್ತೆ? ಒಂದು 10 ಸಲ ಜರ್ಕ್ ಬಂತು, 10 ನಿಮಿಷಕ್ಕೆ 5 ನಿಮಿಷಕ್ಕೆ. ಅಮ್ಮ ಬರ್ತಾ ಇದ್ದಾಳೆ ಮೈ ಮೇಲೆ, ನಮ್ಮೂರು ಗ್ರಾಮ ದೇವತೆ ಅಥವಾ ನಮ್ಮ ಕುಲದೇವಿ ಇವತ್ತು ಎಂಗೇಜ್ಮೆಂಟಲ್ಲ, ಅಮ್ಮನೂ ಬಂದುಬಿಟ್ಟಿದ್ದಾಳೆ ಇವಳು ಮೈ ಮೇಲೆ ಅಂಥೇಳಿ ಅವಳಿಗೆ ಅರ್ಶಿನ ಕುಂಕುಮ ಹೂವೆಲ್ಲ ಮುಡಿಸಿ ಕಾಲಿಗೆಲ್ಲ ಪೂಜೆ ಮಾಡಿ, ಏನು ಅವಳಿಗೆ ಅದು ಕಾಯಿಲೆ 20 ವರ್ಷದಿಂದ ಇದೆ ಅಂತ ಆಮೇಲೆ ಗೊತ್ತಾಯ್ತು. ನಾನು ಕೇಳಿದೆ ಏನಕ್ಕೆ ಇದಾಯಿತು ಅಂತ. ಮೈಮೇಲೆ ಅಮ್ಮ ದೇವ್ರು ಬಂದುಬಿಟ್ಟಿದ್ದಾಳಂತೆ. ಅವ್ರಿಗೊಂದು ಖುಷಿ, ಇವತ್ತು ನನ್ನ ಮಗನ ಎಂಗೇಜ್ಮೆಂಟ್ಗೆ ನಮ್ಮ ಮನೆ ದೇವ್ರು ಮೈಮೇಲೆ ಬಂದುಬಿಟ್ಟಿದ್ದಾಳೆ ಅಂತ. ಏನೂ ಮಾತಾಡ್ತಿಲ್ಲ, ಹಿಂಗೆ ಅವ್ರಿಗೆ ಅಲ್ಲಿ ಶಕೆಗೆ ಗಾಳಿ ಇರಲಿಲ್ಲ, ಸರಿಯಾಗಿ ಗಾಳಿ ಇಲ್ಲ, ಬೆಳಕಿರಲಿಲ್ಲ, ಆ ಥರ ಬಂತು ಅಂತ ಕಾರಣ. ಎರಡನೇದು, ಊಟನೂ ಮಾಡಿದ್ರು ಅಥವಾ ರಾತ್ರಿ ಊಟ ಮಾಡಿಲ್ವೋ, ಡೈರೆಕ್ಟೇ ಬೆಳಗ್ಗೆ ಬಂದುಬಿಟ್ಟಿದ್ದಾರೆ. ತಿಂಡಿ ತಿಂದಿದ್ರೋ ಇಲ್ವೋ, ಹಿಂದಿನ ದಿನ ಊಟ ಮಾಡಿದ್ರೋ ಗೊತ್ತಿಲ್ಲ, ಬೆಳಗ್ಗೆ ತಿಂಡಿ ತಿಂದಿದ್ರೋ ಏನೋ ಗೊತ್ತಿಲ್ಲ, ಹಸಿವಾದಾಗ ಕೆಲವ್ರಿಗೆ ಈ ರೀತಿ ಆಗ್ತದೆ. ಮೂರನೇದು, ಸರಿಯಾಗಿ ರೀಸಸ್ಗೆ ಹೋಗೋಕ್ಕೆ ಅವ್ರು ಬಿಟ್ಟಿಲ್ಲ ಅನಿಸುತ್ತೆ, ತಡ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ ರೀಸಸ್ನ. ಅಯ್ಯೋ ಆಮೇಲೆ ಹೋದ್ರಾಯ್ತು, ಅಯ್ಯೋ ಟಾಯ್ಲೆಟ್ ಎಲ್ಲೆಲ್ಲೋ ಇದೆ, ಎಲ್ಲಿದೆ ಗೊತ್ತಿಲ್ಲ, ಏನು ಚೆನ್ನಾಗಿ ಅಲಂಕಾರ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ಬಂದುಬಿಟ್ಟಿದ್ದಾರೆ. ರೀಸಸ್ ತಡೀಬಾರ್ದು, ಮಲ ತಡೀಬಾರ್ದು, ಮಲ ಮೂತ್ರ ತಡೀಬಾರ್ದು, ಬಂತಾವು ಎಲ್ಲರೂ ಹೋಗಿ ಹುಡುಕ್ ಮಾಡಿಬಿಡ್ಬೇಕು. ಎಲ್ಲೂ ಟಾಯ್ಲೆಟ್ ಇಲ್ವಾ, ಎಲ್ಲರೂ ಸರಿ ಓಪನಾಗಿ ಮಾಡಿಬಿಡ್ಬೇಕು. ಒಳಗೆ ಸ್ಟಾಕ್ ಮಾಡಿಕೊಂಡ್ರೆ ಇವೆಲ್ಲ ಬರುತ್ತೆ. ಇದು ನನ್ನ ಅನುಭವದ ಮಾತು, ಇದು ಮಾಟ ಮಂತ್ರ ಅಲ್ಲ, ಮೈ ಮೇಲೆ ದೇವ್ರು ಬರೋದು ಅಲ್ಲ. ಇದು ಅವ್ರ ಪೂರ್ವಜನ್ಮದ ಕರ್ಮ. ಇನ್ನೊಬ್ರಿಗೆ ಬೆದರಿಸಿ ಬಾಳಿಸಿ ಎದುರಿಸಿ ಅವ್ರ ಮನಸ್ಸನ್ನೇ ಹಾಳು ಮಾಡಿಬಿಟ್ಟಿರ್ತಾರೆ. ಭಯ, ಅಪ್ಪ ಬಂತು ಅಂದರೆ ಭಯ, ಮನೇಲಿ ಅಪ್ಪ ಹೊಡಿತಾರೆ ಭಯ, ಅಮ್ಮ ಹೊಡಿತಾಳೆ, ಅಪ್ಪ ಬೆಲ್ಟಲ್ಲಿ ಹೊಡಿತಾನೆ, ಅಪ್ಪ ಕಾಯಿಸಿ ಬರೆ ಹಾಕ್ಬಿಡ್ತಾನೆ, ಅಮ್ಮ ಬೈತಾಳೆ, ಅಯ್ಯೋ ಭಯ. ಆ ಭಯ, ಈ ಭಯ ಹುಡ್ಸಿ ಯಾರಿಗೆ ಭಯ ಹುಡ್ಸಿರ್ತಾರೆ, ನನಗೆ ಯಾರೋ ಹೊಡಿತಿರ್ತಾರೆ, ನನ್ನ ಮೇಲೆ ಭಯ ಇರ್ತದೆ, ನನ್ನ ಶಾಪ ಅವ್ನಿಗೆ ತಟ್ಟಿರ್ತದೆ. ಆ ಶಾಪ ಈ ಜನ್ಮ ಈ ರೀತಿ ನಡೆಸುತ್ತೆ. ಅದಕ್ಕೆ ಮನನ ನಿಂದನಾರ್ಥಂ, ಮನ ಕಾಯ ವಾಚ ಮನಸ. ಕಾಯ ಅಂದರೆ ದೇಹ, ಮನಸ್ಸು ಅಂದರೆ ಮನಸ್ಸು, ವಾಚ ಅಂದರೆ ಪದಗಳಿಂದ, ಮನಸ್ಸಿನಿಂದ, ದೇಹದಿಂದ ವಿಚಿತ್ರವಾದಂಥ ಹಿಂಸೆಗಳನ್ನು ಮಾಡಿದರೆ ಈ ಥರ ದೋಷ ಗುರಿ ಆಗ್ತಾರೆ. ಅವನು ಯಾರೋ ಒಬ್ಬ ಗಂಡಸು ತುಂಬ ಕುಡ್ಕೊಂಬರ್ತಿದ್ದ, ದಿನಾ ಹೊಡಿತಿದ್ದ ಹೆಂಡ್ತಿಗೆ, ದಿನಾ ಕುಡ್ಕೊಂಬಂದು ಹೊಡೆಯೋದು ಗಂಡ ಹೆಂಡ್ತಿಗೆ ಭಯ ಹುಟ್ಟಿಸ್ಬಿಟ್ಟು, ಗಂಡ ಬಂತು ಅಂದರೆ ಭಯ, ಗಂಡ ಅಂದರೆ ದೂರ ಹೊಟ್ಟೋಗ್ಬಿಡೋಳು, ಗಂಡ ಮನೆ ಬಂತು ಅಂದರೆ ಸಪ್ರೇಟ್ ರೂಮಲ್ಲಿ ಹೋಗಿ ಸೇರ್ಕೊಂಡ್ಬಿಡೋಳು. ಆ ಲೆವೆಲ್ ಭಯ, ಭೀತಿ.
ಈ ಥರ ಆಗಿ ಅವಳ ಶಾಪ ಗಂಡಂಗೆ ತರ್ತು. ಈ ಜನ್ಮದಲ್ಲಿ ಅವನಿಗೆ ಈ ಥರ ಜರ್ಕ್ಸ್ ಬರ್ತಾ ಇದೆ. ಜರ್ಕು, ಬೀಕ್ಲಿಕ್ಕೆ, ಬೀಳೋದು, ರಸ್ತೆಯಲ್ಲಿ ಇದಕ್ಕೆ ಜರ್ಕ್ ಬಿದ್ದುಬಿಡ್ತಾರೆ. ಮೂರ್ಛೆ ಅಲ್ಲ ಇದು. ಬ್ರೈನ್ MRI ಸ್ಕ್ಯಾನು, CT ಸ್ಕ್ಯಾನ್ ಮಾಡಿದರೂ ಕೂಡ ಅದು ಮೂರ್ಛೆ, ಎಪಿಲೆಪ್ಸಿ ಅಲ್ಲ. ನಾನು ಹೇಳಿದಂಥ ಈ ಎಲ್ಲ ಲಕ್ಷಣಗಳು ಯಾರಲ್ಲಿದೆಯೋ ಅವ್ರಿಗೆ ನಾನು ತೋರಿಸುವಂಥ ಮುದ್ರಾ ತಂತ್ರ ಮಾಡಬೇಕು. ಅಕಸ್ಮಾತ್ ಇವಾಗಿಲ್ಲ, ಮುಂದೆ ಬರ್ಬೋದು. BP ಲೋ ಆದಾಗ ಕೆಲವು ರೀತಿ ಆಗುತ್ತೆ. BP ಲೋ ಆದಾಗ, ಶುಗರು, ಡಯಾಬಿಟಿಸ್ ಲೋ ಆದಾಗ ಈ ರೀತಿ ಬರುತ್ತೆ ಕೆಲವರಿಗೆ. ಒಂದು. ಮೂರನೇದು, ಪಿತ್ತ ಜಾಸ್ತಿ ಆದಾಗ ಬಾಡಿನಲ್ಲಿ ಈ ಥರ ಸುತ್ತೋದು, ತಲೆ ಸುತ್ತಂಗೆ ಆಗೋದು, ಬೀಳ್ದಂಗೆ ಆಗೋದು, ಬೀಳೋ ಥರ ಆಗೋದು, ಇದೆಲ್ಲ ಆಗುತ್ತೆ. ಪಿತ್ತದಿಂದ ತಲೆ ಸುತ್ತೋದು, ಶುಗರ್ ಕಮ್ಮಿ ಆದಾಗ, ಡಯಾಬಿಟಿಕಲ್ಲಿ ಕಮ್ಮಿ ಆದಾಗ, BP ಲೋ ಆದಾಗ, ಡಿಪ್ರೆಷನ್ನು, ಆ್ಯಕ್ಸೈಟಿ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಅವ್ರಿಗೆ ನೆಗೆಟಿವ್ ಎನರ್ಜಿ ಥರ ಕಣ್ಣು ಕಾಣುತ್ತೆ. ಏನೋ ಒಂದು ರೀತಿ ನೆಗೆಟಿವ್ ಇದೆ, ನನಗೆ ಸತ್ತೋಗ್ಬಿಡ್ತೀನಿ, ನನಗೆಲ್ಲ ಆಗ್ತಿಲ್ಲ ಅಂತ ಒಂದು ಸೆಕೆಂಡ್ಗೆ ಆಮೇಲೆ ಚೇತರಿಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಈ ಥರ ರೋಗ ಇರೋರು, ಈ ಥರ ಲಕ್ಷಣ ಇರೋರು ಮುಂದೆ ಸಫರ್ ಪಡೋರು, ಮುಂದೆ ಈ ಥರ ಬರ್ಬೋದು. ಯಾರಿಗೆ ಹೇಳೋಕ್ಕಾಗಲ್ಲ. BP ಲೋ ಆಯಿತು, ಡಯಾಬಿಟಿಸ್ ಲೋ, ಶುಗರ್ ಲೋ ಆಯಿತು ಅಂತಂದರೆ, ಸಡನ್ ಸೋಡಿಯಮ್ಮು, ಪೊಟ್ಯಾಷಿಯಮು ಲೋ ಆಯಿತು ಅಂತ ಕೆಲವರಿಗೆ ಈ ಥರ ಜರ್ಕು, ಬಿಕ್ಲಿಕ್ಕೆ ಸಡನ್ನಾಗೆಲ್ಲ ಬಂದುಬಿಡುತ್ತೆ. ಈ ಥರ ಆಮೇಲೆ ಮಲಗಿರ್ತಾರೆ ನಿದ್ದೆಗಣ್ಣಲ್ಲಿ. ಅವ್ರಿಗೇನು ಮಲಗಿದ್ದಾಗ BPನೂ ನಾರ್ಮಲ್ ಇರುತ್ತೆ, ಶುಗರು ನಾರ್ಮಲ್ ಇರುತ್ತೆ. ಬಟ್ ಇದ್ದಕ್ಕಿದ್ದಾಗೆ ಬಿದ್ದೋಗೋದು ಕೆಳಗಡೆಗೆ ಮಂಚದಿಂದ, ಇದ್ದಕ್ಕಿದ್ದಾಗ ಬಾಡಿ ಆ್ಯಕ್ಷನ್ಸ್ ಎಲ್ಲ ಚೇಂಜ್ ಆಗೋದು, ಈ ಥರದ್ದೆಲ್ಲ ಬಂದಾಗ ಕಶ್ಯಪ ಮುದ್ರಾ ಅಂತೇಳಿ, ಕಶ್ಯಪ ಅಂತ ಒಬ್ಬ ಋಷಿಗಳು ಹೇಗೆ ಮಾಡಬೇಕು ಅಂದರೆ ನೋಡಿ, ಕಿರುಬೆರಳು ಬುಧ, ಉಂಗುರು ಬೆರಳು ಸೂರ್ಯ. ಈ ಕಿರುಬೆರಳು ಮತ್ತು ಉಂಗುರು ಬೆರಳು ಮಧ್ಯದಲ್ಲಿ ಶುಕ್ರನ ಇಡಬೇಕು. ಶುಕ್ರ ಅಂದರೆ ಹೆಬ್ಬೆಟ್ಟು. ಆಮೇಲೆ ಉಳಿದ 2 ಬೆರಳು ಗುರು ಮತ್ತು ಶನಿನ ಹಿಂಗೆ ಮಡಿಸ್ಬೇಕು. ಹೀಗೆ 2 ಕೈಲೂ ಮಾಡಬೇಕು. ನೋಡಿ, ಕಿರುಬೆರಳು ಬುಧ ಗ್ರಹ, ಉಂಗುರದ ಬೆರಳು ಸೂರ್ಯ ಮತ್ತು ಬುಧ ಹೊರಗಡೆ ಇರಲಿ. ಸೂರ್ಯನ ಮೇಲೆ ಹೆಬ್ಬೆಟ್ಟನ್ನು ಪ್ರೆಸ್ ಮಾಡಿ, ಹೆಬ್ಬೆಟ್ಟು ಹಾಕಿ. ಇನ್ನು ಉಳಿದ 2 ಬೆರಳನ್ನು ಹೆಬ್ಬೆಟ್ಟು ಮೇಲೆ ಕ್ಲೋಸ್ ಮಾಡಿ. ಇಲ್ಲಿ ಹೆಬ್ಬೆಟ್ಟು ಶುಕ್ರ ಗ್ರಹ, ಬಾಡಿರೋ ಅಗ್ನಿ ತತ್ವನೇ ಹೆಬ್ಬೆಟ್ಟು ಕಂಟ್ರೋಲ್ ಮಾಡುತ್ತೆ. ಯಾರ ಮೇಲೆ ಪ್ರೆಸ್ ಮಾಡಿದ್ದೀವಿ? ಸೂರ್ಯ ದೇಹಕಾರಕ, ಸೂರ್ಯ ಆತ್ಮಕಾರಕ. ಹೆಬ್ಬೆಟ್ಟನ್ನು ಈ ಉಂಗುರದ ಬೆರಳ ಮೇಲೆ ಇಟ್ಬಿಟ್ಟಿದ್ದೀನಿ ಬಡ್ಚಿ. ನೋಡಿ ಈ ರೀತಿ. ಇದಕ್ಕೆ ಕಶ್ಯಪ ಮುದ್ರಾ ಅಂತಾರೆ. ಏನಂತಾರೆ? ಕಶ್ಯಪ ಮುದ್ರಾ. 2 ಕೈಲಿ ಇಟ್ಕೋಬೇಕಿದೆ. ಇದು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿಕೊಂಡು ನಾ ಹೇಳೋ ಮಂತ್ರದಲ್ಲಿ ಅರ್ಧ ಗಂಟೆ ಮಾಡಬೇಕು. ಇನ್ನೊಮ್ಮೆ ತೋರಿಸ್ತೀನಿ. ಎಲ್ಲ ಬೆರಳು ಅಗಸ್ಕೊಳ್ಳಿ. ಕಿರು ಬೆರಳು ಬೆಂಡ್ ಮಾಡಿ, ಉಂಗುರು ಬೆರಳು ಬೆಂಡ್ ಮಾಡಿ 2 ಕೈಲು. ಹೆಬ್ಬೆಟ್ಟ ತೆಗೆದು ಮಧ್ಯೆ ಉಂಗುರು ಬೆರಳ ಮೇಲೆ ಇಡಿ ಹೆಬ್ಬೆಟ್ಟನ್ನ. ಇನ್ನು ಉಳಿದ 2 ಬೆರಳ ಹೆಬ್ಬೆಟ್ಟ ಮೇಲೆ ಕ್ಲೋಸ್ ಮಾಡಿ. ಇದು ಕಶ್ಯಪ ಮುದ್ರಾ ಅಂತ. ಈಗ ಇಟ್ಕೊಂಡು ಓಂ ಜನಾರ್ದನಾಯ ನಮಃ, ಓಂ ಜಗನ್ನಾಥಾಯ ನಮಃ, 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 ಓಂ ಜನಾರ್ದನಾಯ ನಮಃ, ಓಂ ಜಗನ್ನಾಥಾಯ ನಮಃ. ಈ ಮಂತ್ರ, ಈ ಮುದ್ರೆಗೆ ಹೇಳಬೇಕು. ಮುದ್ರಾ ಫಿಸಿಯೋಥೆರಪಿ. ಈಗ ಇಟ್ಕೊಂಡಾಗ ಬ್ರೈನ್ಗೆ 4 ಬ್ರೈನ್, ಮುಮ್ಮೆದಲು, ಪಾರ್ಶ್ವಮೆದಲು ಅಂದರೆ ಧ್ವನಿ, ಸೌಂಡ್, ಇದು ದೃಶ್ಯ ಮಾಧ್ಯಮ, ವಿಡಿಯೋ, ಪ್ಯಾರಿಟಲ್ ಲೋಬಿ, ಮೋಟಾರ್ ಕಾರ್ಟೆಕ್ಸ್, ಫ್ರಂಟಲ್ ಲೋಬಿ, 4 ಬ್ರೈನ್ಗೆ ನ್ಯೂರಾನ್ಸ್ಗೆ ಆ್ಯಕ್ಟಿವೇಟ್ ಮಾಡುತ್ತೆ. ಅಜ್ಜಕ್ಕು, ತೊದಲು ಎಲ್ಲ ಬರೆದು ನಿಲ್ಲಿಸುತ್ತೆ. ಕಿಡ್ನಿಲಿರೋ ಸ್ಟೋನ್ ಕರಗತ್ತೆ. ಇದು ನೋಡಿದ್ರೆ ನೋಡಿ, ಕಿಡ್ನಿಲಿರೋ ಸ್ಟೋನ್ ಇದು ನೋಡಿದ್ರೆ ಕಿಡ್ನಿ ಥರ ಕಾಣುತ್ತೆ. ಪ್ಯಾಂಕ್ರಿಯಾಸಲ್ಲಿ ಸ್ಟೋನ್ ಇದ್ದರೆ ಇವತ್ತು ಅದನ್ನು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಅದೇನೋ ಸ್ಟೋನ್ ತೆಗೋ ಟೆಕ್ನಾಲಜಿ ಇನ್ನೂ ಬಂದಿಲ್ಲ, ಮೆಡಿಷನ್ನೇ ಕಂಡು ಹಿಡ್ದಿಲ್ಲ. ಕಿಡ್ನಿ ಒಳಗೆ ಸ್ಟೋನ್ ಇತ್ತು, ಪ್ಯಾಂಕ್ರಿಯಾಸಲ್ಲಿ ಏನಾದ್ರು ಸ್ಟೋನ್ ಇತ್ತು ಅಂದರೆ ಗಾಲ್ ಬ್ಯಾಡರಲ್ಲಿ, ಕಿಡ್ನಿ ಸ್ಟೋನು ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಇತ್ತು. ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಇತ್ತು ಅಂದರೆ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಗಾಲ್ ಬ್ಯಾಡರ್ ಸ್ಟೋನ್ ತೆಗೆಯೋ ಟೆಕ್ನಾಲಜಿನೇ ಬಂದಿಲ್ಲ ಇವಾಗ, ಇಷ್ಟೆಲ್ಲ ಅಡ್ವಾನ್ಸ್ ಆಗಿದ್ರು.
ಈ ಮುದ್ರೆನೇ ಇಟ್ಕೊಂಡು ಓಂ ಜನಾರ್ದನಾಯ ನಮಃ, ಓಂ ಜಗನ್ನಾಥಾಯ ನಮಃ, ಓಂ ಜನಾರ್ದನಾಯ ನಮಃ, ಓಂ ಜಗನ್ನಾಥ ಅಂತ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ 10 ನಿಮಿಷ. ಯಾರಿಗೆ ಕಿಡ್ನಿಲಿ ಕಲ್ಲು ಫಾರ್ಮ್ ಆಗಬಾರ್ದು, ಕಿಡ್ನಿ ಮೇಲೆ ಕಲ್ಲು ಬರಬಾರ್ದು, ಗಾಲ್ ಬ್ಯಾಡರಲ್ಲಿ ಸ್ಟೋನ್ ಬರಬಾರ್ದು, ಈ ರೀತಿ ನಾನು ಹೇಳಿದಂತೆ ಎಲ್ಲ ಲಕ್ಷಣಗಳು ಮತ್ತೆ ಕಾಣಿಸ್ಕೋಬಾರ್ದು ಅಂದರೆ ಈ ಕಶ್ಯಪ ಮುದ್ರೆ ಮಾಡಬೇಕು. ಇನ್ನೊಮ್ಮೆ ತೋರಿಸ್ತೀನಿ. ಕಿರುಬೆರಳು ಉಂಗುರ ಬೆರಳನ್ನು ಹಿಂಗಿಟ್ಕೊಳ್ಳಿ, ಅದ್ರ ಮೇಲೆ ಹೆಬ್ಬೆಟ್ಟು ಇಟ್ಬಿಡಿ, ಹೆಬ್ಬೆಟ್ಟು ಮೇಲೆ ಇವೆರಡು ಬೆರಳು ಇಟ್ಟು ಉಳಿದಿದ್ದು 2 ಬೆರಳು ಇಟ್ಕೊಂಡ್ರೆ ಕಶ್ಯಪ. ಇದನ್ನು ಅರ್ಧ ಗಂಟೆ ಖಾಲಿ ಹೊಟ್ಟೆನಲ್ಲಿ. ತಂತ್ರ ಏನು ಮಾಡಬೇಕು? ಬಿಸಿ ನೀರು ಕುಡಿಬೇಕು. ಬಿಸಿ ನೀರನ್ನ ಕುಡಿಯೋದೇ ತಂತ್ರ. ಇಲ್ಲಿ 1 ಲೋಟ ಬಿಸಿನೀರು ಕುಡಿದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಮುದ್ರೆ ಮಾಡ್ತಾ ಬಂದರೆ ಎಲ್ಲ ಥರ ದೋಷ ಹೋಗುತ್ತೆ. ಕಲ್ಲು ಕರಗುತ್ತೆ ಕಿಡ್ನಿಲಿ, ಗಾಲ್ ಬ್ಯಾಡಲ್ಲಿ ಕಿಡ್ನಿ ಕರಗುತ್ತೆ. ಈಗ ಆ್ಯಕ್ಸೈಟಿ ಡಿಸಾರ್ಡರು, ಡಿಪ್ರೆಷನ್ನು, ಮತ್ತು ಏನೋ ನೋಡಿದಾಗ ಗಾಬರಿ ಆದಾಗ ಜರ್ಕ್ ಬರೋದು, ಏನೋ ನೋಡಿದಾಗ ಗಾಬರಿ ಆದಾಗ ಬಿಕ್ಲಿಕ್ಕೆ ಬರೋದು, ಏನೋ ನೋಡಿದಾಗ ಮಾಡಿದಾಗ ನಿದ್ಗಣ್ಣಲ್ಲಿ ಪಟ್ಟಂತ ಕಾಲು ಬಿಸಾಕೋದು, ಕೈ ಬಿಸಾಕ್ಬಿಡೋದು, ಮಂಚದ ಬಿದ್ದೋಗೋದು, ಆ ನೆಗೆಟಿವ್ ಎನರ್ಜಿನ ಮಿನಿಮೈಸ್ ಮಾಡೋಕ್ಕೆ ಕಶ್ಯಪ ಮುದ್ರಾ. ಈ ಮುದ್ರಾ ಇದನ್ನು ನೀವು ಡ್ರೈವ್ ಮಾಡ್ತಿಲ್ಲ ಅಂದರೆ, ಬಸ್ ಓಡಿಸ್ತಿಲ್ಲ, ಲಾರಿ ಓಡಿಸ್ತಿಲ್ಲ, ಕಾರ್ ಓಡಿಸ್ತಿಲ್ಲ, 2 ವೀಲರ್ ಓಡಿಸ್ತಿಲ್ಲ ಅಂದರೆ, ಆರಾಮಾಗಿ ಕೂತಿದ್ದೀನಿ ಅಂದರೆ ಇದು ಮಾಡ್ಕೊಂಡು ಬಂದರೆ ನಿಮಗೆ ಶರೀರದಲ್ಲಿ ಏನೇ ಕಲ್ಲು ಮಣ್ಣು, ಊಟದಲ್ಲಿ ಕಲ್ಲು ಹೋಗಿರುತ್ತೆ, ಕೂದಲು ಹೋಗಿರ್ತಿದೆ, ಸಣ್ಣ ಸಣ್ಣ ಹುಳ ತಿಂದ್ಬಿಟ್ಟಿರ್ತೀವಿ, ಎಲ್ಲ ಫಾರಿನ್ ಬಾಡಿ ಒಳಗಡೆ ಇರುತ್ತೆ, ಅದನ್ನೆಲ್ಲ ತೆಗೆದಾಕತ್ತೆ ಈ ಕಶ್ಯಪ ಮುದ್ರಾ. ಸೊ ಈ ಥರದ್ದೆಲ್ಲ ದೋಷ ನಿವಾರಣೆಗೆ ಹಿಂದಿನ ಕಾಲದಲ್ಲಿ ಇದನ್ನು ಮುದ್ರೆ ಮಾಡಿಕೊಂಡು ಜೀವನ ಮಾಡಿ ಹಾಸ್ಪಿಟ್ಲಿಗೆ ಹೋಗ್ತಿರಲ್ಲ. ಮುದ್ರಾ ಫಿಸಿಯೋಥೆರಪಿ. ಓಂ ಜನಾರ್ದನಾಯ ನಮಃ, ಓಂ ಜಗನ್ನಾಥಾಯ ನಮಃ. ಸೌಂಡ್ ಥೆರಪಿ ಫಿಸಿಯೋಥೆರಪಿ ಮಾಡುತ್ತೆ. ಮುದ್ರಾ ಎಲ್ಲ ಅನಾಟಮಿಲಿರೋ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಮಾಡುತ್ತೆ. ಡಿಪ್ರೆಷನ್ನು, ಆ್ಯಕ್ಸೈಟಿ ಇದೆಲ್ಲ ಇದು ನಿವಾರಣೆ ಆಗುತ್ತೆ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಯಾವ ಡೇಟ್ ಯಾವ ಟೈಮ್ಗೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.